ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10. ಜ್ಞಾನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ. ಕೇಳುಗರೆ, ಅಗ್ನಿಪುತ್ರಿ ಸರಣಿಯ ಮುಂದಿನ ಭಾಗವನ್ನ ಕೇಳೋಣ ಬನ್ನಿ. ಅಂತೂ ದ್ರೌಪದಿ ಭೀಮನ ಮನವೊಲಿಸಿ ಕೀಚಕನ ವಧೆಯನ್ನು ಮಾಡಿಸಿದಳು. ಭೀಮನಿಗೂ ಕೀಚಕನ ಸಭೆಯಲ್ಲಿ ದ್ರೌಪದಿಯನ್ನು ಕಾಲಿನಿಂದ ಒದ್ದದ್ದನ್ನು ಕಂಡಾಗಿನಿಂದ ರಕ್ತ ಕುದಿಯುತ್ತಿತ್ತು. ಧರ್ಮರಾಯನು ಹೊರಗಿರುವ ಮರವನ್ನು ತರಿದು ಹಾಕು ಎಂದು ಸೂಚನೆಯನ್ನು ಕೊಟ್ಟ ಮೇಲೆ ಅರಮನೆಯ ಹೊರಗಿರುವ ನಾಟ್ಯಶಾಲೆಯನ್ನು ಕೀಚಕನ ವಧಾಸ್ಥಾನವನ್ನಾಗಿಸಿಕೊಂಡ. ಅದ್ಯಾವ ಪರಿಯಲ್ಲಿ ಕೀಚಕ ಹತನಾಗಿದ್ದನೆಂದರೆ, ಅವನ ತಲೆಯನ್ನು ಭುಜದ ನಡುವೆ ದೇಹದ ಒಳಗೆ ತೂರಿಸಿಬಿಟ್ಟಿದ್ದ ಭೀಮ. ಅವನ ಕೈಕಾಲುಗಳನ್ನು ದೇಹದೊಳಗೇ ತೂರಿಸಿ ಇಡೀ ಶರೀರವನ್ನು ಒಂದು ಮಾಂಸದ ಮುದ್ದೆಯಂತಾಗಿಸಿಬಿಟ್ಟಿದ್ದ. ಅವನೇನೋ ಗುಪ್ತವಾಗಿ ಅಡುಗೆ ಮನೆಯಿಂದ ಬಂದು ಕೀಚಕನ ವಧೆ ಮಾಡಿದ. ಆದರೆ ಈ ಸುದ್ದಿಯನ್ನು ಜನರಿಗೆ ಮುಟ್ಟಿಸುವವರು ಯಾರು? ಇದೂ ದ್ರೌಪದಿಯ ಪಾಲಿಗೆ. ವ್ಯಾಸರು ಹೇಳುತ್ತಾರೆ, ಸ್ತ್ರೀಯರಲ್ಲಿ ಶ್ರೇಷ್ಠಳೆನಿಸಿದ ದ್ರೌಪದಿಯು ಭೀಮನ ಮೂಲಕವಾಗಿ ಕೀಚಕನ ಅಂತ್ಯಗೊಳಿಸಿ ಸಂತಾಪವನ್ನು ತೊರೆದು ಸಂತುಷ್ಟಾಂತರಂಗಳಾಗಿ ತಾನು ಮುಂದೇನು ಮಾಡಬೇಕೆಂದು ಕ್ಷಣಕಾಲ ಯೋಚಿಸಿ ಸಭಾಪಾಲಕರ ಸಮೀಪಕ್ಕೆ ಹೋಗಿ ಅವರನ್ನು ಕುರಿತು ಹೇಳಿದಳು. ಸಭಾಪಾಲಕರೇ, ಪರಸ್ತ್ರೀಯರ ವಿಷಯದಲ್ಲಿ ಕಾಮೋನ್ಮತ್ತನಾದ ಕೀಚಕನು ನನ್ನ ಗಂಡಂದಿರಾದ ಗಂಧರ್ವರಿಂದ ಹತನಾಗಿ ನಾಟ್ಯಶಾಲೆಯಲ್ಲಿ ಬಿದ್ದಿರುವುದನ್ನು ಹೋಗಿ ನೋಡಿರಿ. ದ್ರೌಪದಿಯೇನೋ ಆ ಕ್ಷಣಕ್ಕೆ ಕೀಚಕನ ಬಾಧೆ ತಪ್ಪಿದ್ದಕ್ಕೆ ಅಂತರಂಗದಲ್ಲೇ ಸಂತುಷ್ಟ ಭಾವವನ್ನು ಅನುಭವಿಸಿದಳು. ಆದರೆ ಅವಳ ವಿಧಿ ಅಷ್ಟಕ್ಕೇ ಅವಳನ್ನು ಬಿಡಲು ಸಿದ್ಧವಿರಲಿಲ್ಲವಲ್ಲ. 105 ಜನ ಉಪಕೀಚಕರ ರೂಪದಲ್ಲಿ ಮತ್ತೆ ದುರ್ವಿಧಿ ದ್ರೌಪದಿಯ ಎದುರಾಯಿತು. ಕೀಚಕನಿಗೆ ದಹನ ಸಂಸ್ಕಾರಗಳನ್ನು ಮಾಡಲು ಅವನ ಬಂಧುಗಳು ಸಿದ್ಧರಾಗುತ್ತಿದ್ದರು. ಕೀಚಕನ ತಮ್ಮಂದಿರಾದ ಉಪಕೀಚಕರು ಆ ಸಮಯದಲ್ಲಿ ಅನತಿ ದೂರದಲ್ಲಿ ಕಂಬವೊಂದನ್ನು ಹೊರಗಿ ನಿಂತಿದ್ದ ಸೈರಂಧ್ರಿಯನ್ನು ಕಂಡರು. ಅವಳನ್ನು ನೋಡಿದೊಡನೆಯೇ ಕೋಪದಿಂದ ಉದ್ರಿಕ್ತರಾದ ಉಪಕೀಚಕರೆಲ್ಲರೂ ತಮ್ಮ ಬಂಧುಗಳನ್ನು ಕುರಿತು ಹೇಳಿದರು, ಯಾವಳ ಕಾರಣದಿಂದ ನಮ್ಮಣ್ಣನು ಸಂಹೃತನಾದನೋ ಈ ದುಷ್ಟೆಯನ್ನು ಈಗಲೇ ಸಂಹಾರ ಮಾಡಿಬಿಡೋಣ. ಮತ್ತೊಬ್ಬನು ಹೇಳಿದನು, ಇವಳನ್ನು ಈಗ ಸಂಹರಿಸುವುದಕ್ಕಿಂತಲೂ ಕೀಚಕನೊಡನೆಯೇ ಇವಳನ್ನೂ ಸುಟ್ಟು ಹಾಕುವುದರಿಂದ ಇವಳನ್ನೇ ಬಹುವಾಗಿ ಕಾಮಿಸುತ್ತಿದ್ದ ನಮ್ಮಣ್ಣನ ಮನಸ್ಸಿಗೆ ಸ್ವಲ್ಪವಾದರೂ ಶಾಂತಿಯು ಲಭಿಸುತ್ತದೆ. ಅವನು ಸತ್ತು ಹೋದ ಮೇಲಾದರೂ ಅವನಿಗೆ ಪ್ರಿಯವಾದ ಕಾರ್ಯವನ್ನು ಮಾಡೋಣ. ಬೇರೆ ಲೋಕದಲ್ಲಾದರೂ ನಮ್ಮಣ್ಣನು ಇವಳೊಡನೆ ರಮಿಸಲಿ. ಇದಕ್ಕಿಂತ ದುರ್ವಿಧಿ ಮತ್ತೊಂದಿದೆಯೇ? ದ್ರೌಪದಿ ಸುಂದರಿಯಾಗಿದ್ದು ಅವಳ ತಪ್ಪೆ? ಗಂಡ ಒಡ್ಡಿದ ಪಣಕ್ಕೆ ಬಲಿಯಾಗಿ ಪತಿವ್ರತೆಯಾಗಿ ಗಂಡಂದಿರೊಡನೆ ವನವಾಸ ಅಜ್ಞಾತವಾಸವನ್ನು ಅನುಭವಿಸುತ್ತಿರುವುದು ಅವಳ ತಪ್ಪೆ? ಸತ್ತ ವ್ಯಕ್ತಿಯ ಜೊತೆಗೆ, ಅದು ಏನೇನೂ ಸಂಬಂಧವಿಲ್ಲವನ ಜೊತೆ ಜೀವಂತ ವ್ಯಕ್ತಿ ತನ್ನನ್ನು ಚಟ್ಟಕ್ಕೆ ಕಟ್ಟಿಸಿಕೊಳ್ಳುವುದೆಂದರೆ ಸುಮ್ಮನೆ ಕಲ್ಪಿಸಿಕೊಳ್ಳುವುದಕ್ಕೂ ಘೋರವೆನಿಸುತ್ತದೆ ಅಲ್ಲವೇ? ದ್ರೌಪದಿ ಅದನ್ನು ಅನುಭವಿಸಿದಳು. ಉಪಕೀಚಕರು ಅವಳನ್ನು ಕೀಚಕನ ಪಾರ್ಥಿವ ಶರೀರದ ಜೊತೆ ಕಟ್ಟುವ ಮೊದಲು ವಿರಾಟರಾಜನ ಅನುಮತಿಯನ್ನು ಕೇಳುತ್ತಾರೆ. ಇದು ಅಧರ್ಮ, ಹೀಗೆ ಮಾಡಕೂಡದು ಎಂದು ಹೇಳುವಷ್ಟು ಧೈರ್ಯ ವಿರಾಟನಿಗಿರಲಿಲ್ಲವಂತೆ. ದ್ರೌಪದಿಯು ಬದುಕಿದ್ದಂತೆ ಶವಯಾತ್ರೆಗೆ ಗುರಿಯಾದಳು. ಅವಳನ್ನು ಊರಾಚೆ ಇರುವ ಸ್ಮಶಾನಕ್ಕೆ ಹೊತ್ತುಕೊಂಡು ಹೋದರು. ಮುಂದಿನ ಕಥೆಯನ್ನು ಬರೆಯುವಾಗ ವ್ಯಾಸರೂ ಗದ್ಗದಿತರಾಗುತ್ತಾರೆ.
ರಾಜನ ಅನುಮತಿ ಸಿಕ್ಕಿದೊಡನೆಯೇ ಉಪಕೀಚಕರು ಭಯವಿಹ್ವಲೆಯಾಗಿದ್ದ ಕಮಲಲೋಚನೆಯಾದ ದ್ರೌಪದಿಯನ್ನು ಹಿಡಿದು ಅವಳನ್ನು ಕೀಚಕನೊಡನೆಯೇ ಚಟ್ಟಕ್ಕೆ ಕಟ್ಟಿ ಸ್ಮಶಾನಾಭಿಮುಖವಾಗಿ ಹೊತ್ತುಕೊಂಡು ಹೊರಟರು. ಉಪಕೀಚಕರು ಅನಿಂದಿತೆಯಾದ ದ್ರೌಪದಿಯನ್ನು ಸೆಳೆದೊಯ್ಯುತ್ತಿದ್ದಾಗ ಸನಾಥಳಾದರೂ ಅನಾಥಳಂತಿದ್ದ ದ್ರೌಪದಿಯು ಆ ಸಮಯದಲ್ಲಿ ರಕ್ಷಣೆಗಾಗಿ ತನ್ನ ಪತಿಗಳು ಬರುವಂತೆ ಗಟ್ಟಿಯಾಗಿ ಕೂಗಿಕೊಂಡಳು. ಜಯೋ ಜಯಂತೋ ವಿಜಯೋ ಜಯತ್ಸೇನೋ ಜಯದ್ಬಲಃ ತೇ ಮೇ ವಾಚಂ ವಿಜಾನಂತು ಸೂತಪುತ್ರ ನಯಂತಿ ಮಾಂ. ಜಯ ಜಯಂತ, ವಿಜಯ, ಜಯತ್ಸೇನ ಮತ್ತು ಜಯದ್ಬಲರು ನಾನು ಹೇಳಲಿರುವ ಈ ಮಾತುಗಳನ್ನು ಕೇಳಲಿ. ಸೂತ ಪುತ್ರರಾದ ಈ ಉಪಕೀಚಕರು ನನ್ನನ್ನು ಬಂಧಿಸಿ ಸ್ಮಶಾನಕ್ಕೆ ಒಯ್ಯುತ್ತಿದ್ದಾರೆ. ಯಾವ 5 ಜನ ಗಂಧರ್ವ ಪತಿಗಳಿದ್ದರೂ ಅವಳ ಸಮಯಕ್ಕೆ ಒದಗುವವನು ಭೀಮಸೇನನೊಬ್ಬನೇ ತಾನೆ. ಈ ಕೂಗು ಸಹ ಕೇಳಿಸುವುದು ಭೀಮಸೇನನಿಗೆ ಮಾತ್ರ. ಅವನು ಅಡುಗೆ ಮನೆಯಿಂದಲೇ ಕಳ್ಳದಾರಿಯಲ್ಲಿ ಸ್ಮಶಾನಕ್ಕೆ ಹೋಗುತ್ತಾನೆ. ಅಲ್ಲೇ ಇದ್ದ ಹೆಮ್ಮೊರವೊಂದನ್ನು ಬುಡಸಹಿತ ಕಿತ್ತು 105 ಜನ ಉಪಕೀಚಕರನ್ನೂ ತರಿದು ಯಮಪುರಿಗೆ ಅಟ್ಟಿ ದ್ರೌಪದಿಯನ್ನು ಚಟ್ಟದಿಂದ ಬಿಡಿಸುತ್ತಾನೆ. ದ್ರೌಪದಿ, ಅಪರಾಧ ರಹಿತಳಾದ ನಿನ್ನನ್ನು ಕೆಣಕಿದವರು ಇದೇ ರೀತಿಯಲ್ಲಿ ವಧಿಸಲ್ಪಡುತ್ತಾರೆ. ನೀನಿನ್ನು ಸ್ವಲ್ಪವೂ ಭಯಪಡಬೇಕಾಗಿಲ್ಲ. ಇದೇ ದಾರಿಯಿಂದ, ಅಂದರೆ ಯಾವ ದಾರಿಯಿಂದ ಚಟ್ಟವನ್ನು ಹೊತ್ತು ತಂದಿದ್ದರೋ ಅದೇ ದಾರಿಯಿಂದ ನೀನು ವಿರಾಟ ನಗರಕ್ಕೆ ಹೋಗು. ನಾನು ಬೇರೆಯ ಮಾರ್ಗದಿಂದ ಅರಮನೆಯ ಪಾಕಶಾಲೆಗೆ ಹೋಗುತ್ತೇನೆ ಎಂದು ಹೊರಡುತ್ತಾನೆ ಭೀಮ. ಇಲ್ಲೊಂದು ಸಣ್ಣ ವಿವರಣೆ ಇದೆ ವ್ಯಾಸರಿಂದ. ಆದರೆ ಆ ಸಣ್ಣ ವಿವರಣೆಯೇ ದ್ರೌಪದಿಯನ್ನು ಕುರಿತು ಚಿಂತಿಸುವವರಿಗೆ ಬಹಳ ಮುಖ್ಯವಾಗುತ್ತದೆ. ಭೀಮ ಹೊರಟ ನಂತರ ದ್ರೌಪದಿಯ ಮನಸ್ಥಿತಿ ಅಲ್ಲೋಲ ಕಲ್ಲೋಲವಾಗುತ್ತದೆ. ದುಷ್ಟನ ಪಾರ್ಥಿವ ಶರೀರದ ಜೊತೆ ಚಟ್ಟಕ್ಕೆ ಕಟ್ಟಿಸಿಕೊಂಡ ಶರೀರ, ಅನುಭವಿಸಿದ ಯಮ ಯಾತನೆಯಿಂದ ಬಳಲಿದ ಮನಸ್ಸು ಎರಡೂ ಮಲಿನವಾದಂತೆ ಅನ್ನಿಸುತ್ತದೆಯಂತೆ. ದ್ರೌಪದಿಯು ದಾರಿಯಲ್ಲಿನ ಕೊಳವೊಂದರಲ್ಲಿ ತನ್ನ ಮಲಿನ ಬಟ್ಟೆಗಳನ್ನು ಒಗೆದುಕೊಂಡು ತಾನೂ ಸ್ನಾನ ಮಾಡಿ ಆ ಒದ್ದೆ ಬಟ್ಟೆಗಳನ್ನೇ ಧರಿಸಿ ನಗರಾಭಿಮುಖವಾಗಿ ಹೊರಟಳಂತೆ. ವ್ಯಾಸರೆನ್ನುತ್ತಾರೆ, ಹುಲಿಯಿಂದ ಭಯಪಡಿಸಲ್ಪಟ್ಟ ಹರಿಣಿಯಂತೆ ಭೀತಳಾಗಿ ದ್ರೌಪದಿಯು ಅರಮನೆಯ ಕಡೆಗೆ ಬರುತ್ತಿದ್ದಳು. ಅವಳನ್ನು ನೋಡುತ್ತಲೇ ಪಟ್ಟಣಿಗರು ಗಂಧರ್ವರ ಭಯದಿಂದಾಗಿ ಓಡತೊಡಗಿದರು. ಕೆಲವರು ತಮ್ಮ ಕಣ್ಣುಗಳನ್ನೇ ಬಲವಾಗಿ ಮುಚ್ಚಿಕೊಂಡರು. ಇಂತಹ ಪ್ರತಿಕೂಲ ಸಂದರ್ಭದಲ್ಲೂ ವ್ಯಾಸರು ಭೀಮ ದ್ರೌಪದಿಯರ ಸಣ್ಣ ಶೃಂಗಾರ ಭರಿತ ಸರಸ ಸಂಭಾಷಣೆಯನ್ನು ತರುತ್ತಾರೆ. ಪಾಕಶಾಲೆಯ ಬಾಗಿಲಲ್ಲಿ ಮದಿಸಿದ ಮಹಾಗಜದಂತೆ ನಿಂತಿದ್ದ ಭೀಮಸೇನನನ್ನು ಪಾಂಚಾಲಿಯು ನೋಡಿದಳು. ಕೂಡಲೇ ಕಣ್ಣುಗಳನ್ನು ಕಮಲದಂತೆ ಅರಳಿಸಿ ಮುಗುಳ್ನಗೆಯೊಡನೆ ಸನ್ನೆಗಳಿಂದ ಹೀಗೆ ಹೇಳಿದಳು: ಗಂಧರ್ವರಾಜಾಯ ನಮೋ ಏನಾಸ್ಮಿ ಪರಿಮೋಚಿತ. ನಾನು ಯಾವ ಗಂಧರ್ವನಿಂದ ವಿಮೋಚಿತಳಾದೆನೋ ಆ ಗಂಧರ್ವರಾಜನಿಗೆ ನಮೋನ್ನಮಃ. ಭೀಮನು ಪಿಸುಮಾತಿನಲ್ಲೇ ಉತ್ತರಿಸುತ್ತಾನೆ: ನಿನ್ನ ವಶವರ್ತಿಗಳಾದ ಇನ್ನೂ 4 ಗಂಧರ್ವ ಪುರುಷರು ಇಲ್ಲಿಯೇ ತಿರುಗುತ್ತಿದ್ದಾರಲ್ಲವೇ? ಆ 4 ನಿನ್ನ ಮಾತುಗಳನ್ನು ಕೇಳಿ ಋಣಮುಕ್ತರಾದವೆಂದು ಭಾವಿಸಿ ನಿಶ್ಚಿಂತರಾಗಿ ವಿಹರಿಸಲಿ. ದ್ರೌಪದಿಯು ಭೀಮನಾಡಿದ ಮಾತುಗಳನ್ನು ಕೇಳಿ ಪುನಃ ಒಂದು ಕಿರುನಗೆಯನ್ನು ನಕ್ಕು ನಾಟ್ಯಶಾಲೆಯ ಕಡೆಗೆ ಅರ್ಜುನನ ಮನಸ್ಥಿತಿಯನ್ನು ಗಮನಿಸಲು ಹೋಗುತ್ತಾಳಂತೆ. ದ್ರೌಪದಿಯ ಸಂಕಷ್ಟ ಇಷ್ಟಕ್ಕೇ ಬಗೆಹರಿಯಲಿಲ್ಲ. ಉಪಕೀಚಕರ ವಧೆಯ ಸಮಾಚಾರವನ್ನು ಕೇಳಿದ ವಿರಾಟ ರಾಜ ನಡುಗಿ ಹೋಗಿದ್ದಾನೆ. ಒಂದೆಡೆ ತನ್ನ ಸಾಮ್ರಾಜ್ಯವನ್ನು ಕಾಪಾಡುತ್ತಿದ್ದ ವೀರರಾದ ಕೀಚಕ ಮತ್ತವನ ಸಹೋದರರು ದ್ರೌಪದಿಯ ಕಾರಣವಾಗಿಯೇ ಸತ್ತು ಹೋಗಿದ್ದಾರೆ. ಮತ್ತೊಂದೆಡೆ ಅತಿ ಸುಂದರಿಯಾದ ದ್ರೌಪದಿಯನ್ನು ಯಾರು ನೋಡಿದರೂ ಅವಳಲ್ಲಿ ಮೋಹ ಹುಟ್ಟುವುದು ಸಹಜ. ಹಾಗೆ ಮೋಹ ಹುಟ್ಟಿಸಿಕೊಂಡವರನ್ನು ಅವಳ ಗಂಧರ್ವ ಪತಿಗಳು ತರಿದು ಹಾಕುತ್ತಾರೆನ್ನುವುದೂ ಸತ್ಯ. ನಾಳೆ ಇಂಥ ಸ್ಥಿತಿ ನನಗೆ ಬರಬಾರದಲ್ಲ. ಅದಕ್ಕೆ ಹೆಂಡತಿಗೆ ಹೇಳುತ್ತಾನೆ: ಮಹಾರಾಣಿ, ಸೈರಂಧ್ರಿಯು ಪುನಃ ಅರಮನೆಗೆ ಬಂದೊಡನೆಯೇ ಅವಳಿಗೆ ಸ್ಪಷ್ಟವಾಗಿ ಹೇಳಿಬಿಡು. ನಾನು ಹೇಳಿದೆನೆಂದೇ ಹೇಳು. ಗಂಡನ ಆಣತಿಯಂತೆ ಸುದೇಶ್ನೆಯು ಸೈರಂಧ್ರಿಯನ್ನು ನೋಡಿದ ತಕ್ಷಣ ಹೇಳುವ ಮಾತುಗಳಿವು: ರಾಜಾ ಬಿಭೇತಿ ಭದ್ರಂ ತೇ ಗಂಧರ್ವೇಭ್ಯ ಪರಾಭವಾತ್ ತ್ವಂ ಚಾಪಿ ತರುಣಿ ಶುಭ್ರೂ ರೂಪೇಣ ಪ್ರತಿಮಾ ಭುವಿ ಪುಂಸಾಮಿಶ್ಚಷ್ಟ ವಿಷಯೋ ಗಂಧರ್ವಾಶ್ಚಾತಿ ಕೋಪನಾಹ. ಸುಂದರವಾದ ಹುಬ್ಬುಗಳನ್ನು ಹೊಂದಿರುವ ಸೈರಂಧ್ರಿಯೇ,
ನೀನಿನ್ನೂ ತರುಣಿಯಾಗಿರುವೆ, ಅಪ್ರತಿಮ ರೂಪವಂತಳಾಗಿರುವೆ. ನಿನ್ನನ್ನು ನೋಡಿದ ಪುರುಷರಿಗೆ ಮೋಹ ಹುಟ್ಟುವುದು ಸಹಜ. ಆದರೆ ಆ ನಿನ್ನ ಗಂಧರ್ವ ಪತಿಗಳೋ ಮಹಾ ಕೋಪಿಷ್ಠರು ಎಂದು ಹೇಳುತ್ತಾ ಸ್ವತಃ ಮಹಾರಾಜನೇ ನಿನ್ನ ಬಗ್ಗೆ ಭಯಭೀತನಾಗಿದ್ದಾನೆ. ಆದ್ದರಿಂದ ನೀನಿನ್ನು ಈ ಅರಮನೆಯನ್ನು ಬಿಟ್ಟು ಹೊರಡು ಎಂದು ಆಜ್ಞಾಪಿಸುತ್ತಾಳೆ. ಒಂದು ಗಂಡಾಂತರ ಪರಿಹರಿಸಿಕೊಂಡು ಮೈಕೈ ತೊಳೆದು ಝಾಡಿಸಿಕೊಂಡು ನಿಟ್ಟಿಸಿರು ಬಿಡುತ್ತಾ ಅರಮನೆಗೆ ಬಂದರೆ ಇಲ್ಲಿ ಮತ್ತೊಂದು ಗಂಡಾಂತರ ಬಾಯ್ತೆರೆದು ನಿಂತಿದೆ. ಹೋಗು ಎಂದರೆ ಎಲ್ಲಿಗೆ ಹೋಗಿಯಾಳು? ವ್ಯಾಸರು ಹೇಳುತ್ತಾರೆ, ಸುದೇಶ್ನೆಯ ಮಾತನ್ನು ಕೇಳಿ ದ್ರೌಪದಿ ಅತ್ಯಂತ ಸಹನೆಯಿಂದ ಮತ್ತು ವಿನಯದಿಂದ ಕೈಮುಗಿದು ಕೇಳಿಕೊಳ್ಳುತ್ತಾಳಂತೆ. ತ್ರಯೋದಶಾಹ ಮಾತ್ರಂ ಮೇ ರಾಜಾ ಕ್ಷಮತು ಭಾಮಿನಿ ಕೃತಕೃತ್ಯಾ ಭವಿಷ್ಯಂತಿ ಗಂಧರ್ವಾಸ್ತೇನ ಸಂಶಯಃ. ಇನ್ನು 13 ದಿನಗಳು ಮಾತ್ರ ರಾಜನು ನನ್ನ ರಕ್ಷಣೆಯ ಭಾರವನ್ನು ವಹಿಸಲಿ. ನನ್ನ ಗಂಡಂದಿರು ಯಾವುದೋ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದು ಮುಗಿದ ತಕ್ಷಣ ಅವರು ಭವಿಷ್ಯದಲ್ಲಿ ರಾಜನಿಗೆ ಶ್ರೇಯಸ್ಸನ್ನೇ ಮಾಡುತ್ತಾರೆ. ಇದರಲ್ಲಿ ಸಂಶಯವಿಲ್ಲ. ರಾಜನು ಖಂಡಿತ ಭಯಪಡುವ ಕಾರಣವಿಲ್ಲ. ಕುಮಾರವ್ಯಾಸ ಭಾರತದಲ್ಲಿ ಈ ಭಾಗ ಅತ್ಯಂತ ನಾಟಕೀಯತೆಯಿಂದ ಕೂಡಿದೆ. ಇಲ್ಲಿಯ ಭೀಮ ವ್ಯಾಸರ ಭೀಮನಷ್ಟು ಕರುಣಾಮಯಿಯಲ್ಲ. ತನ್ನಣ್ಣನ ವ್ಯವಹಾರಗಳಿಂದ ರೋಸಿ ಹೋಗಿರುವವನು. ದ್ರೌಪದಿ ಪಾಕಶಾಲೆಗೆ ಬಂದು ಕೀಚಕನ ಕಾಟಗಳನ್ನು ಹೇಳಿದರೆ ಅವನು ಕೊಡುವ ಉತ್ತರಗಳಾದರೂ ಅದೆಷ್ಟು ಕಹಿ. ಕಲಹಕಾದೊಡೆ ನಾವು ರಮಿಸುವವರು ಎನ್ನುವ ಹಂಗಿನ ಮಾತೊಮ್ಮೆ. ಅಪದಸೆಯವರು ನಾವಲ್ಲ ನಿನ್ನವರ, ಸಾಹಸರುಳಿದ ನಾಲ್ವರಿಗರುಹು ಹೋಗೆಂದ ಎನ್ನುವುದು ಒಮ್ಮೆ. ಅಂದು ದುಶ್ಯಾಸನನ ಕರುಳ ಬಗೆಯುವೆನೆಂದೇ ಅಣ್ಣ ಬೇಡವೆಂದ. ಸಭೆಯಲ್ಲೇ ಕೀಚಕನೆನ್ನುವ ನಾಯನ್ನು ಕೊಲ್ಲುವೆನೆಂದೆ, ಹೊರಗೆ ಬೇರೆ ಮರವಿದೆ ಹೋಗೆಂದ. ಇದೆಲ್ಲ ನೀನೆ ನೋಡಿದ್ದೀಯೇ, ನನಗುಂಟೇ ಅಪರಾಧ ಎಂದು ಮೂದಲಿಸುವುದು ಮತ್ತೊಮ್ಮೆ. ದ್ರೌಪದಿಗೂ ಭೀಮನಿಗೂ ವಾದ ವಿವಾದಗಳ ಸುರಿಮಳೆಯೇ ಹರಿಯುತ್ತದೆ. ಪೌರುಷವು ಕಡು ಬಂಜೆಯಾಯಿತು ಎಂದು ಅವಳು ಹಂಗಿಸುತ್ತಾಳೆ. ಯಾವುದಕ್ಕೂ ಜಗ್ಗದ ಭೀಮಸೇನ ಮಹಾರಾಯ ಆಡುವ ಮಾತುಗಳಾದರೂ ಎಂಥದ್ದು. ಹೊದ್ದುವುದು ಪಲುಗುಣನ ಪಾದಕ್ಕೆ ಬಿದ್ದು ಯಮನಂದನನ ಮನವನು ತಿದ್ದುವುದು ಸಹದೇವ ನಕುಲರ ಕೈಯಲೆನಿಸುವುದು. ಗೆದ್ದು ಕೊಡುವರು ನಿನ್ನ ಪಾಲಿಸದಿದ್ದರಾದೊಡೆ ದೋಷವವರನು ಹೊದ್ದುವುದು ನೀನೆನ್ನ ಬರಿದೆ ಕಾಡಬೇಡೆಂದ. ಅರ್ಜುನನಿದ್ದಾನಲ್ಲ ನಿನ್ನ ಪ್ರಿಯನಾದವನು, ಧರ್ಮರಾಯನ ಕಾಲಿಗೆ ಬಿದ್ದು ಅವನ ಮನಸ್ಸನ್ನು ತಿದ್ದು ನಕುಲ ಸಹದೇವರ ಕೈಯಲ್ಲಿ ಕೆಲಸ ಮಾಡಿಸಿಕೊ. ಅವರೆಲ್ಲ ನಿನ್ನ ಕಷ್ಟಗಳನ್ನು ಗೆದ್ದು ಕೊಡುತ್ತಾರೆ. ಅವರೆಲ್ಲರಿಂದ ಆಗದಿದ್ದರೆ ಪಾಪ ಎನ್ನುವುದು ಅವರಿಗೇ ಸುತ್ತಿಕೊಳ್ಳುತ್ತದೆ. ಸುಮ್ಮನೆ ನನ್ನನ್ನು ಕಾಡಬೇಡ. ಇಲ್ಲಿ ಕುಮಾರವ್ಯಾಸನ ದ್ರೌಪದಿಯು ಸುಮ್ಮನಿರುವವಳೇನಲ್ಲ, ಖಂಡ ತುಂಡವಾಗಿ ಮಾತನಾಡುವವಳೆ. ಹೆಂಡತಿಯ ಹರಿಬದಲಿಯೊಬ್ಬನೇ ಗಂಡುಗೂಸೆ ವೈರಿಯನು ಕಡಿ ಖಂಡವನು ಮಾಡುವನು ಮೇಣ್ ತನ್ನೊಡಲ ನಿಕ್ಕುವನು. ಗಂಡರೈವರು 3 ಲೋಕದ ಗಂಡರೊಬ್ಬಳನ್ನಾಳಲಾರಿರಿ ಗಂಡರೋ ನೀವು ಭಂಡರೋ ಹೇಳೆಂದಳಿಂದು ಮುಖಿ. ಒಬ್ಬನೇ ಗಂಡನಾದರೂ ಹೆಂಡತಿಯ ಕಷ್ಟದಲ್ಲಿ ವೈರಿಯೊಡನೆ ತಾನೇ ಸಾಯುವವರೆಗೂ ಬೇಕಾದರೆ ಹೋರಾಡುತ್ತಾನೆ. ನೀವು ನೋಡಿದರೆ 5 ಜನ ಗಂಡಂದಿರಿದ್ದೀರಿ, ಅದೂ 3 ಲೋಕವೂ ಹೊಗಳುವಂಥ ಗಂಡಂದಿರು. ಒಬ್ಬ ಹೆಂಡತಿಯ ಸಮಯಕ್ಕೆ ಒದಗುತ್ತಿಲ್ಲವೆಂದರೆ ನೀವೇನು ಗಂಡರೋ ಅಥವಾ ಬರೀ ಭಂಡರೋ ಹೇಳಿ ಎಂದು ಇಂದುಮುಖಿಯಾದ ದ್ರೌಪದಿಯು ಕೇಳುತ್ತಾಳೆ. ಮುಂದಿನ ಪ್ರಸಂಗವೆಲ್ಲ ವ್ಯಾಸರಲ್ಲಿದ್ದಂತೆ ಇದ್ದರೂ ಉಪಕೀಚಕರ ವಧೆಯಾದ ನಂತರ ದ್ರೌಪದಿಯ ಮನಸ್ಥಿತಿಯನ್ನು ವ್ಯಾಸರು ಬಹಳ ಸಹಜವಾಗಿ ವಿವರಿಸಿದ್ದಾರೆ. ಕುಮಾರವ್ಯಾಸನ ಕಾಲಕ್ಕಾಗಲೇ ಕೀಚಕನಿಗೆ ರೌದ್ರಾವತಾರ ರಾಕ್ಷಸ ಪಟ್ಟ ಕಟ್ಟಲಾಗಿದೆ. ಮಹಾಕಾವ್ಯಗಳಲ್ಲಿ ದೇವತೆಗಳು ಕಾಲದಿಂದ ಕಾಲಕ್ಕೆ ಹೇಗೆ ಅತ್ಯುತ್ತಮ ಪಟ್ಟವನ್ನು ಪಡೆಯುತ್ತಾ ಹೋಗುತ್ತಾರೋ ಹಾಗೆಯೇ ಖಳರು ರಾಕ್ಷಸ ಪಟ್ಟವನ್ನು ಪಡೆಯುತ್ತಾ ಹೋಗುತ್ತಾರೆ. ತನ್ನನ್ನು ಚಟ್ಟದಿಂದ ಬಿಡಿಸಿಕೊಂಡ ನಂತರ ದ್ರೌಪದಿಯ ಸ್ಥಿತಿಯನ್ನು ಕುಮಾರವ್ಯಾಸ ಹೀಗೆ ವರ್ಣಿಸುತ್ತಾನೆ. ನಳಿನ ಮುಖಿನ ಸುನಗುತ ತಿಳಿಗೊಳದೊಳಗೆ ಹೊಕ್ಕಳು ಮಿಂದು ಬೀದಿಗಳೊಳಗೆ ಬರುತ್ತಿರೆ ಕಂಡು ಕೈಗಳ ಮುಗಿದುದ ಕಿಳ ಜನ. ದ್ರೌಪದಿ ನಸುನಗುತ್ತಾ ತಿಳಿಗೊಳದಲ್ಲಿ ಮಿಂದಳು. ಬೀದಿಯಲ್ಲಿ ಹೊರಟಾಗ ಊರ ಜನವೆಲ್ಲ ಕೈಮುಗಿದರು ಎನ್ನುತ್ತಾನೆ ಕುಮಾರವ್ಯಾಸ. ಅಂಥ ರಾಕ್ಷಸನನ್ನು ಕೊಲ್ಲಿಸಿದ ದ್ರೌಪದಿ ಇಲ್ಲಿ ದೇವತೆಯಾಗಿದ್ದಾಳೆ.
ಅಂದು ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣವಾಯಿತು. ಘೋರ ಸಂಕಟವನ್ನು ಅನುಭವಿಸಿದಳು. ಈಗ ತುಂಬಿದ ಊರಿನಲ್ಲಿ ಯಾವನೋ ದುಷ್ಟ ಕಾಮುಕನ ಪಾರ್ಥಿವ ಶರೀರದ ಜೊತೆ ತನ್ನನ್ನು ಕಟ್ಟಿಸಿಕೊಂಡಳು. ಹಿಂದಿಗಿಂತ ಘೋರ ಸಂಕಟವನ್ನು ಅನುಭವಿಸಿದಳು. ಆದರೂ ಆಕೆ ಧೀರೆ. ಮರಳಿ ಅರಮನೆಗೆ ಬಂದಳು. ತನ್ನ ಗಂಡಂದಿರ ಮಾನ ಕಾಪಾಡುವುದಕ್ಕಾಗಿ ಮತ್ತೆ 13 ದಿನದ ವಾಸ್ತವ್ಯದ ಭಿಕ್ಷೆ ಬೇಡಿ ಪಡೆದಳು. ಇಂಥದ್ದೊಂದು ಉದಾತ್ತ ವ್ಯಕ್ತಿತ್ವ ಹಿಂದೆ ಹುಟ್ಟಿದ್ದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ವನವಾಸ, ಅಜ್ಞಾತವಾಸ ಎಲ್ಲವೂ ಮುಗಿದಿದೆ. ವಿರಾಟರಾಜನ ಗೋವುಗಳನ್ನು ಉಳಿಸಿಕೊಟ್ಟು ತಾವು ಪಾಂಡವರೆಂದು ಸಾರಿ ಆ ರಾಜನಿಂದಲೂ ಮೆಚ್ಚುಗೆ ಬಹುಮಾನಗಳನ್ನು ಪಡೆದುದಾಗಿದೆ. ಪಾಂಡವರೀಗ ಉಪಪ್ಲವವೆನ್ನುವ ನಗರದಲ್ಲಿ ನೆಲೆಸಿದ್ದಾರೆ. ಮುಂದಿನ ಹೆಜ್ಜೆ ಇಡುವುದರ ಬಗ್ಗೆ ಚರ್ಚಿಸಲು ಶ್ರೀಕೃಷ್ಣ ಬಂದಿದ್ದಾನೆ. ಪಾಂಡವರು ನ್ಯಾಯವಾಗಿ ತಮಗೆ ಬರಬೇಕಾದ ತಮ್ಮ ರಾಜ್ಯವನ್ನಷ್ಟೇ ಕೇಳುತ್ತಿದ್ದಾರೆ. ಧೃತರಾಷ್ಟ್ರ, ವಿದುರ, ಭೀಷ್ಮಾದಿಗಳಿಗೆ ಅದು ನ್ಯಾಯಸಮ್ಮತವಾಗಿಯೇ ತೋರುತ್ತಿದೆ. ಆದರೆ ಪಾಂಡವರ ಅಪದೆಸೆಯನ್ನೇ ಬಯಸುವ ದುರ್ಯೋಧನ ಮತ್ತು ಕರ್ಣರು ಮಾತ್ರ ರಾಜ್ಯ ಬೇಕಾದರೆ ಯುದ್ಧ ಮಾಡಿ ಗೆದ್ದುಕೊಳ್ಳಲಿ ಎಂದೇ ಪಟ್ಟು ಹಿಡಿದಿದ್ದಾರೆ. ಪಾಂಡವರ ವಲಯದಲ್ಲೂ ಎಲ್ಲರೂ ಸಂಧಿಯ ಬಗ್ಗೆ ಮಾತಾಡುತ್ತಿದ್ದರೆ ಒಬ್ಬರೇ ಒಬ್ಬರು ಸಂಧಿ ಬೇಡ, ಯುದ್ಧವೇ ಸರಿ ಎಂದು ಹಠ ಹಿಡಿದು ಕುಳಿತಿದ್ದಾರೆ. ಅವರ್ಯಾರು ಗೊತ್ತೇ? ದ್ರೌಪದಿ. ಅಶ್ವಮೇಧ ಯಾಗವನ್ನು ಮಾಡಿದ ಮಹಾರಾಜ ವಿಶ್ವವಿಖ್ಯಾತ ವೀರರಾದ ತಮ್ಮಂದಿರನ್ನು ಇಟ್ಟುಕೊಂಡು ನ್ಯಾಯಸಮ್ಮತವಾಗಿ ಬರಬೇಕಾಗಿದ್ದ ರಾಜ್ಯವನ್ನು ಬಿಟ್ಟು 5 ಹಳ್ಳಿಗಳನ್ನೋ ನಗರಗಳನ್ನೋ ಭಿಕ್ಷೆಯಂತೆ ಬೇಡಿದರೆ ಈ ಧೀರಮತಿಯಾದ ಅಗ್ನಿಪುತ್ರಿಯ ಹೃದಯಕ್ಕೆ ಅಗ್ನಿ ಸಂಚಯವಾದಂತೆ ಅನ್ನಿಸುವುದು ಸಹಜ ತಾನೆ. ಕುಶಸ್ಥಲಂ ವೃಕಸ್ಥಲಂ ಆಸಂದಿ ವಾರಣಾವತಂ ಅವಸಾನಂಚ ಗೋವಿಂದ ಕಿಂಚಿ ದೇವಾತ್ರ ಪಂಚಮಂ ಪಂಚನಸ್ತಾತ ದೀಯಂತಾಂ ಗ್ರಾಮಾ ವಾ ನಗರಾಣಿ ವಾ ವಸೇಮ ಸಹಿತಾಯೇಷು ಮಾಚ್ಚನೋ ಭರತಾನಶನ್. ಶ್ರೀಕೃಷ್ಣನಿಗೆ ಧರ್ಮರಾಯ ಹೇಳುತ್ತಿದ್ದಾನೆ, ಗೋವಿಂದ, ನಾನು ಕುಶಸ್ಥಲ, ವೃಕಸ್ಥಲ, ಮಾಕಂದಿ, ವಾರಣಾವತ ಮತ್ತು 5ನೆಯದಾಗಿ ಅವರೇ ಇಚ್ಛಿಸಿದ ಯಾವುದಾದರೂ ಒಂದು ಗ್ರಾಮವೂ ಸೇರಿದಂತೆ 5 ಗ್ರಾಮಗಳನ್ನಾಗಲಿ ನಗರಗಳನ್ನಾಗಲಿ ಕೊಡು. ನಮ್ಮ ಕಾರಣದಿಂದ ಭರತ ವಂಶವು ನಾಶವಾಗದಿರಲಿ ಎಂದು ಕೇಳಿದೆನು. ಆದರೆ ದುಷ್ಟಾತ್ಮನಾದ ದುರ್ಯೋಧನನು ಇಷ್ಟನ್ನೂ ಕೊಡಲು ನಿರಾಕರಿಸಿಬಿಟ್ಟನು. ಇಲ್ಲಿ ಧರ್ಮರಾಯನ ಕಾಳಜಿಯನ್ನು ಮೆಚ್ಚಬೇಕಾದದ್ದೇ. ಯುದ್ಧವೆಂದರೆ ಸಾವು ನೋವುಗಳನ್ನು ಆಹ್ವಾನಿಸಿದಂತೆ. ಒಂದು ವೇಳೆ ತಾವು ಗೆದ್ದರೂ ಕೌರವರು ನಾಶವಾಗುತ್ತಾರೆ. ಅಷ್ಟೇ ಅಲ್ಲ, ಸಾಮಾನ್ಯ ಸೈನಿಕರೂ ರಾಜರ ದುರಾಸೆಗೆ ಬಲಿಯಾಗಬೇಕಾಗುತ್ತದೆ. ಈ ಮಾತುಗಳು ಭೀಮನಿಗೂ ಅರ್ಜುನನಿಗೂ ನಕುಲ ಸಹದೇವರಿಗೂ ಒಪ್ಪಿತವೇ ಆಗಿ ಹೋಗುತ್ತದೆ. ಆಗ ದ್ರೌಪದಿ ಕೆರಳಿದ ಸಿಂಹಿಣಿಯಾಗುತ್ತಾಳೆ. ಅವಳ ವಾದಕ್ಕೆ ಬೇರೆಯದೇ ಆದ ಮುಖವಿದೆ. ಕ್ಷತ್ರಿಯೇಣ ಹಿ ಹಂತವ್ಯಃ ಕ್ಷತ್ರಿಯೋ ಲೋಭಮಾಸ್ಥಿತಃ ಅಕ್ಷತ್ರಿಯೋ ವಾ ದಶಾರ್ಹ ಸ್ವಧರ್ಮಮನುತಿಷ್ಠತ. ಸ್ವಧರ್ಮದಲ್ಲಿಯೇ ನಿರತನಾಗಿರುವ ಕ್ಷತ್ರಿಯನು, ಲೋಭಕ್ಕೆ ಆಶ್ರಯ ಕೊಡುವ ಮನುಷ್ಯನು ಕ್ಷತ್ರಿಯನೇ ಆಗಿರಲಿ ಅಕ್ಷತ್ರಿಯನೇ ಆಗಿರಲಿ ಅವನನ್ನು ಸಂಹರಿಸಲೇಬೇಕು. ದುರ್ಯೋಧನನ ಸ್ವಧರ್ಮವಾದರೂ ಯಾವುದು? ಮೋಸದಿಂದ ನಮ್ಮ ರಾಜ್ಯ ಕೋಶಾದಿಗಳನ್ನು ವಶಪಡಿಸಿಕೊಂಡಿರುವುದು ಮತ್ತು ಮಾತಿಗೆ ತಕ್ಕಂತೆ ನಾವು ವನವಾಸಾದಿಗಳನ್ನು ಮುಗಿಸಿ ಬಂದರೂ ನಮ್ಮ ರಾಜ್ಯವನ್ನು ನಮಗೆ ಕೊಡದೇ ಇರುವುದು. ಇಂಥ ಧರ್ಮದ್ರೋಹಿಯನ್ನು ಕೊಲ್ಲದೇ ಬಿಡುವುದೇ? ಹೇಳು ಕೃಷ್ಣ. ಇದು ಮೊದಲ ವಾದ. ಯಥಾವಧ್ಯೆ ಭವೇದ್ ದೋಷೋ ವಧ್ಯಮಾನೇ ಜನಾರ್ದನ ಸ ವಧ್ಯಸ್ಯಾವಧೆ ದೃಷ್ಟ ಇತಿ ಧರ್ಮವಿದೋ ವಿದುಹು. ಜನಾರ್ದನ, ಯಾವ ರೀತಿಯಲ್ಲಿ ವಧೆಗೆ ಅನರ್ಹನಾದವನನ್ನು ವಧೆ ಮಾಡಿದರೆ ದೋಷ ಉಂಟಾಗುತ್ತದೆಯೋ ಅದೇ ರೀತಿ ವಧೆಗೆ ಅರ್ಹನಾದವನನ್ನು ವಧೆ ಮಾಡದಿದ್ದರೂ ದೋಷವು ಪ್ರಾಪ್ತವಾಗುವುದು ಎಂದು ಕ್ಷತ್ರಿಯ ಧರ್ಮವನ್ನು ತಿಳಿದವರು ಹೇಳುತ್ತಾರೆ. ಇದು ಅವಳ ಎರಡನೇ ವಾದ. ನಿರಮರ್ಷೇಷ್ವಚೇಷ್ಟೇಷು ಪ್ರೇಕ್ಷಮಾಣೇಷು ಪಾಂಡುಷು ಪಾಹಿ ಮಾಮಿತಿ ಗೋವಿಂದ ಮನಸಾ ಚಿಂತಿತೋಸಿ ಮೇ. ನಾನು ಅಂತಹ ದುರವಸ್ಥೆಯಲ್ಲಿದ್ದಾಗ ತಮ್ಮ ಧರ್ಮಪತ್ನಿಯನ್ನು ತಮ್ಮ ಕಣ್ಣೆದುರಿನಲ್ಲೇ ಅತ್ತಿತ್ತ ಸೆಳೆದಾಡುತ್ತಿದ್ದಾಗ ನನ್ನ ಪತಿಗಳು ನಿಷ್ಕ್ರೋಧಿತರಾಗಿ ನಿಶ್ಚೇಷ್ಟರಾಗಿ ತೂಷ್ಣೀಭಾವದಿಂದ, ಅಂದರೆ
ಎಲ್ಲವನ್ನೂ ನುಂಗಿಕೊಳ್ಳುತ್ತಾ ಮೌನವಾದ ಭಾವದಿಂದ ಕುಳಿತು ನೋಡುತ್ತಿದ್ದರು. ದುಷ್ಟರಿಂದ ನನ್ನನ್ನು ಬಿಡಿಸಿಕೊಳ್ಳುವ ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ. ಆಗ ನಾನು ಮನದಲ್ಲೇ ಗೋವಿಂದನೇ ನನ್ನ ಮಾನವನ್ನು ಉಳಿಸು ಎಂದು ಸ್ಮರಿಸಿದ್ದು ನಿನಗೂ ಗೊತ್ತು. ದಿಗ್ಬಲಂ ಭೀಮಸೇನಸ್ಯ ಧಿಕ್ ಪಾರ್ಥಸ್ಯ ಧನುಷ್ಮತಾಂ ಯತ್ರ ದುರ್ಯೋಧನ ಕೃಷ್ಣ ಮುಹೂರ್ತಮಪಿ ಜೀವತಿ. ಪರಮ ಪಾಪಿಯಾದ ವದಾರ್ಹನಾದ ದುರ್ಯೋಧನನು ಇಷ್ಟು ಅಪರಾಧ ಮಾಡಿಯೂ ಜೀವಿಸಿದ್ದಾನಲ್ಲವೇ? ಅರ್ಜುನನ ಧನುಷ್ಮತೆಗೆ ಧಿಕ್ಕಾರವಿರಲಿ, ಭೀಮಸೇನನ ಭುಜಬಲಗಳಿಗೆ ಧಿಕ್ಕಾರವಿರಲಿ. ಇದು ದ್ರೌಪದಿಯ ಮೂರನೆಯ ಮತ್ತು ಬಲವಾದ ವಾದ. ನೊಂದಿರುವವಳು ಅವಳು. ಎಲ್ಲರಿಗಿಂತ ಹೆಚ್ಚು ಅಪಮಾನಗಳನ್ನು ಅನ್ಯಾಯಗಳನ್ನು ಸಹಿಸಿರುವವಳು ಅವಳು. ಈಗ ತನ್ನ ವೀರಾಧಿವೀರ ಗಂಡಂದಿರು ಸಂಧಿಯ ಮತ್ತು ಶಾಂತಿಯ ಮಾತುಗಳನ್ನಾಡಿದರೆ ಅದನ್ನವಳು ಹೇಗೆ ಸಹಿಸಿಯಾಳು? ಭೀಮನ ಪ್ರತಿಜ್ಞೆ, ಅರ್ಜುನನ ಕೋಪ, ನಕುಲ ಸಹದೇವರ ಸಂಕಟಗಳು ಎಲ್ಲವನ್ನೂ ಈ ಧರ್ಮರಾಯನೆನ್ನುವ ನಿಗರ್ವಿ ಶಾಂತಿ ಮಂತ್ರವೆನ್ನುವ ಮಹಾನದಿಯಲ್ಲಿ ಮುಳುಗಿಸಿಬಿಟ್ಟರೆ ದ್ರೌಪದಿ ಹೇಗೆ ಸುಮ್ಮನಿದ್ದಾಳು? ಈಗ ಕೃಷ್ಣನೂ ಸಂಧಿದೂತನಾಗಿ ಕೌರವರ ಆಸ್ಥಾನಕ್ಕೆ ಹೊರಟಿದ್ದಾನೆ. ಅಲ್ಲಿ ಶ್ರೀಕೃಷ್ಣ ಯಶಸ್ವಿಯಾಗಿ ಯುದ್ಧ ನಿಲ್ಲಿಸಿಯೇ ಬಿಟ್ಟರೆ ಈ ಭಯದಿಂದಲೇ ಅವಳು ಮತ್ತೆ ಮಾತನಾಡುತ್ತಾಳೆ. ಪುಂಡರೀಕಾಕ್ಷ, ಇಲ್ಲಿ ನೋಡು, ಈ ನನ್ನ ಬಿಚ್ಚಿರುವ ಮುಡಿ ಆ ದುರಾತ್ಮನಾದ ದುಶ್ಯಾಸನನ ಕೈಯಿಂದ ಎಳೆಯಲ್ಪಟ್ಟಿದೆ. ಅಲ್ಲಿ ಸಂಧಿಯ ಮಾತನ್ನಾಡುವಾಗ ಇದು ನಿನ್ನ ನೆನಪಿನಲ್ಲಿರಲಿ. ಮಾಧವ, ನನ್ನ ಮುಡಿಯನ್ನೂ ಸೀರೆಯನ್ನೂ ಹಿಡಿದೆಳೆದ ಆ ಪಾಪಿಯ ಕೈಗಳು ನೆಲದ ಮೇಲೆ ಚೂರು ಚೂರಾಗಿ ಬಿದ್ದಿರುವುದನ್ನು ಕಾಣಲು ನನ್ನ ಕಣ್ಣುಗಳು ಕಾತರಿಸುತ್ತಿವೆ. ಇದು ನಿನಗೆ ನೆನಪಿರಲಿ. 13 ಹಿ ವರ್ಷಾಣಿ ಪ್ರತೀಕ್ಷಂತ್ಯಾಗತಾನಿ ಮೇ ನಿಧಾಯ ಹೃದಯೇ ಮನ್ಯುಂ ಪ್ರದೀಪ್ತಮಿವ ಪಾವಕಂ. ಪ್ರಜ್ವಲಿಸುವ ಅಗ್ನಿಯಂತಿರುವ ನನ್ನ ಕೋಪಾಗ್ನಿಯನ್ನು ಹೃದಯದಲ್ಲಿ ಅಡಗಿಸಿಕೊಂಡು ಆ ಒಂದು ದೃಶ್ಯವನ್ನು ಕಾಣಬೇಕೆನ್ನುವ ಹಂಬಲದಿಂದ 13 ವರ್ಷಗಳನ್ನು ಕಳೆದಿದ್ದೇನೆ. ವಿದೀರ್ಯತೆ ಮೇ ಹೃದಯಂ ಭೀಮವಾಕ್ಷಲ್ಯ ಪೀಡಿತಂ ಯೋಯಮದ್ಯ ಮಹಾಬಾಹುರ್ ಧರ್ಮಂ ಸಮನುಪಶ್ಯತಿ. ಮಾಧವ, ಇಂದು ಭೀಮನಾಡಿದ ಸಂಧಿಯ ಪರವಾದ ಮಾತುಗಳೆಂಬ ಶಲ್ಯದಿಂದ ನನ್ನ ಹೃದಯವು ಸೀಳಿ ಹೋಗುತ್ತಿದೆಯೇನೋ ಎನ್ನಿಸುತ್ತಿದೆ. ದುಶ್ಯಾಸನಸ್ಯ ರುಧಿರಂ ಪಾತಾಸ್ಮಿ ಮೃಗರಾಡಿವ, ಅಂದರೆ ದುಶ್ಯಾಸನನ ರಕ್ತವನ್ನು ಮೃಗದಂತೆ ಹೀರಿಬಿಡುತ್ತೇನೆ ಎಂದು ಧೀರ ಪ್ರತಿಜ್ಞೆ ಮಾಡಿದ್ದ ಭೀಮನು ಇಂದು ಧರ್ಮರಾಯನಂತೆ ಧರ್ಮದ ಮಾತನಾಡುತ್ತಿದ್ದಾನೆ. ಇದು ಅವಳ ಬಹುದೊಡ್ಡ ಹತಾಶೆ. ದ್ರೌಪದಿಯ ದೃಷ್ಟಿಯಲ್ಲಿ ಯಾವ ರೀತಿಯಿಂದ ನೋಡಿದರೂ ಸಂಧಿ ತರವಲ್ಲ. ಪಾಪ ಮಾಡಿರುವ ಅಧರ್ಮರು ಹತ್ಯೆಗೆ ಯೋಗ್ಯರು. ಅವರನ್ನು ಹಾಗೇ ಬಿಟ್ಟರೆ ಕ್ಷತ್ರಿಯ ಧರ್ಮಕ್ಕೆ ಅಪಚಾರ ಮಾಡಿದಂತೆ. ಮತ್ತು ಬಹಳ ಮುಖ್ಯವಾಗಿ 13 ವರ್ಷಗಳಿಂದ ತನ್ನೊಳಗೇ ಉರಿಯುತ್ತಿರುವ ಬೆಂಕಿ ತಣ್ಣಗಾಗಬೇಕಾದರೆ ಕೌರವರು ನಾಶವಾಗಲೇಬೇಕು. ಈ ಭಾಗ ಕುಮಾರವ್ಯಾಸನಲ್ಲಿ ತುಂಬ ಮನೋಜ್ಞವಾಗಿಯೂ ಮತ್ತು ನಾಟಕೀಯವಾಗಿಯೂ ವರ್ಣಿಸಲ್ಪಟ್ಟಿದೆ. ಮುಂದಲೆಯ ಹಿಡಿದೆಳೆದು ಸಭೆಯಲ್ಲಿ ತಂದು ಸೀರೆಯ ಸುಲಿದಡವದಿರ ಮುಂದೆ ಮೌನದೊಳಿದ್ದರಲ್ಲದೆ ಪತಿಗಳು ಸುರಿದರೆ ಅಂದು ನೀ ಹಿಂದಿಕ್ಕಿಕೊಂಡುದ ನಿಂದು ಮರದೈ ಸಂಧಿಗೋಸುಗ ಮುಂದುವರಿದೈ ಕೃಷ್ಣ ಎಂದಳು ದ್ರೌಪದಿ ದೇವಿ. ಆ ಸಭೆಯಲ್ಲಿ ನನ್ನ ಮುಂದಲೆಯ ಹಿಡಿದೆಳೆದವರ ಮತ್ತು ಸೀರೆಯ ಸುಲಿದವರ ಮುಂದೆ ಈ ನನ್ನ ಪತಿಗಳು ಮೌನವಾಗಿದ್ದರಲ್ಲವೇ? ಒಂದಾದರೂ ಮಾತನಾಡಿದರೆ ಆ ದಿನ ನೀನು ನನ್ನ ಬೆನ್ನ ಹಿಂದೆ ನಿಂತು ಸಹಾಯ ಮಾಡಿದ್ದನ್ನು ಮರೆತೆಯಾ ಕೃಷ್ಣ? ಈಗ ಸಂಧಿ ಮಾಡಿಸಲು ಮುಂದುವರೆಯುತ್ತಿದ್ದೀಯಲ್ಲ ಎಂದು ದ್ರೌಪದಿ ದೇವಿ ಕೇಳಿದಳು. ತನಯರೈವರು ವೀರ ಸಹದೇವನು ಘಟೋತ್ಕಚನೀ ಸುಭದ್ರಾ ತನಯ ನೆಮ್ಮಯ ತಂದೆ ಮೂರಕ್ಷೋಹಿಣಿಯ ಸೇನೆ ಇನಿಬರೆ ಕಾದುವರು ದುಶ್ಯಾಸನ ನರಕುತವ ಕುಡಿದು ಕುರುಕುಲವನವ ಸುಡುವರು ನಿಮ್ಮ ಹಂಗೆ ಕೆಂದಳಿಂದು ಮುಖಿ. ನನ್ನ 5 ಮಕ್ಕಳು ವೀರ ಸಹದೇವ, ಘಟೋತ್ಕಚ, ಸುಭದ್ರೆಯ ಮಗನಾದ ಅಭಿಮನ್ಯು, ನನ್ನ ತಂದೆ ಮತ್ತವನ 3 ಅಕ್ಷೋಹಿಣಿ ಸೈನ್ಯ ಇವರೆಲ್ಲರೂ ಯುದ್ಧ ಮಾಡಿ ದುಶ್ಯಾಸನನ ರಕ್ತವನ್ನು ಕುಡಿಯುತ್ತಾರೆ, ಕುರುಕುಲವನ್ನು ನಾಶ ಮಾಡುತ್ತಾರೆ. ನಿಮ್ಮ ಹಂಗು ನನಗೇಕೆ ಎಂದಳು ಇಂದುಮುಖಿ. ಇದು ನಿಜವಾದ ದ್ರೌಪದಿಯ ಕೆಚ್ಚೆದೆಯ ಮಾತುಗಳು.
ಭೀಮಾರ್ಜುನರಿಗೆ ಸವಾಲೆಸೆಯುತ್ತಿದ್ದಾಳೆ. ನನ್ನ ಮಕ್ಕಳಿಂದಲೇ ಯುದ್ಧ ಮಾಡಿಸಿ ಕೌರವರನ್ನು ನಾಶ ಮಾಡುತ್ತೇನೆ, ನಿಮ್ಮ ಹಂಗ್ಯಾಕೆ ಎಂದು. ವೀರ ಗಂಡಂದಿರನ್ನು ಹೀಗೆ ಕೇಳುವ ಧೈರ್ಯ ದ್ರೌಪದಿಗಲ್ಲದೆ ಮತ್ಯಾರಿಗೆ ಬರಬೇಕು? ಕುಮಾರವ್ಯಾಸ ಹೇಳುತ್ತಾನೆ. ದ್ರೌಪದಿಯ ಮಾತುಗಳನ್ನು ಕೇಳಿ ಶ್ರೀಕೃಷ್ಣ ಅವಕ್ಕಾದನಂತೆ. ತರುಣಿ, ಸೈರಿಸು ಸೈರಿಸು ಎಂದು ಸಮಾಧಾನ ಮಾಡಿದನಂತೆ. ಅವಳ ಮುಂದಲೆಯ ಕುರುಳನ್ನು ಸವರಿ ಕಣ್ಣೀರನ್ನು ಒರೆಸಿದನಂತೆ. ಹೌದು, ನಿನ್ನಿಚ್ಛೆಯಂತೆ ಯುದ್ಧ ಮಾಡುವುದೇ ಸರಿ, ಕೌರವರನ್ನು ನರಕಕ್ಕೆ ಕಳಿಸುವುದೇ ಸರಿಯಾದ ಮಾರ್ಗ ಎಂದು ದ್ರೌಪದಿಗೆ ಭರವಸೆಯನ್ನು ಕೊಟ್ಟನಂತೆ. ಶ್ರೀಕೃಷ್ಣನಂಥ ಚಾಣಾಕ್ಷನು ಒಂದರೆಗಳಿಗೆ ಸಂಧಿಯ ಕಡೆ ವಾಲಿದ್ದನ್ನು ನೋಡಿ ದ್ರೌಪದಿ ವಿಚಲಿತಳಾಗಿದ್ದು ಸಹಜವೇ ಆಗಿತ್ತು. ಅವಳು ಬಹಳ ಭರವಸೆಯನ್ನು ಇಟ್ಟಿದ್ದು ಭೀಮನ ಮೇಲೆ. ಅವನೂ ಅಣ್ಣನ ಮಾತಿಗೆ ಮರುಳಾಗಿ ತನ್ನ ಪ್ರತಿಜ್ಞೆಯನ್ನೆಲ್ಲ ಮರೆತೇ ಬಿಟ್ಟಾಗ ಅಧೀರಳಾಗುವ ದ್ರೌಪದಿ ಮತ್ತೆ ಕೃಷ್ಣನನ್ನೇ ತರಾಟೆಗೆ ತೆಗೆದುಕೊಳ್ಳುತ್ತಾಳೆ. ನನ್ನೆಲ್ಲ ದುರವಸ್ಥೆ ಅವಮಾನಗಳನ್ನು ಬಲ್ಲ ನೀನೂ ಹೀಗೆ ಸಂಧಿಗೆ ಹೊರಟೆಯಲ್ಲ ಕೃಷ್ಣ ಎಂದು ಪ್ರಶ್ನಿಸುವ ಹಕ್ಕು ದ್ರೌಪದಿಗಲ್ಲದೆ ಮತ್ಯಾರಿಗಿದೆ? ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10.